ದರ್ಶನ್ ಇರೋ ಜೈಲಿಗೆ ಹೋಗ್ತಾ ಇದ್ದಾರೆ ನ್ಯಾಯಾಧೀಶರು. ಪರಪ್ಪನ ಅಗ್ರಹಾರ ಜೈಲನ್ನ ಖುದ್ದು ಪರಿಶೀಲನೆಯನ್ನ ಮಾಡಲಿಕ್ಕಿದ್ದಾರೆ ಜಡ್ಜ್. ದರ್ಶನ್ ಇರುವಂತಹ ಜೈಲಿಗೆ ಹೋಗ್ತಾ ಇದ್ದಾರೆ ನ್ಯಾಯಾಧೀಶರು. ಪರಪ್ಪನ ಅಗ್ರಹಾರ ಜೈಲನ್ನ ಖುದ್ದು ಪರಿಶೀಲಿಸಲಿಕ್ಕಿದ್ದಾರೆ ಜಡ್ಜ್. ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಜಡ್ಜ್ ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ಜೈಲಿಗೆ ಜಡ್ಜ್ ಭೇಟಿ ಕೊಡ್ತಾ ಇದ್ದಾರೆ. ಜಡ್ಜ್ ಭೇಟಿ ಮಾಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಅರ್ಜಿಯನ್ನ ಅಂಗೀಕರಿಸಿ ನ್ಯಾಯಾಧೀಶರ ಪರಿಶೀಲನೆಗೆ ಆದೇಶವನ್ನ ನೀಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಭೇಟಿಯನ್ನ ನೀಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕೋರ್ಟ್ ಆದೇಶ ಪಾಲನೆ ಆಗಿದ್ಯೋ ಇಲ್ವೋ, ಕನಿಷ್ಠ ಸೌಲಭ್ಯ ನೀಡಲಾಗಿದ್ಯಾ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕಿದ್ದಾರೆ. ಅಕ್ಟೋಬರ್ 18ರಂದು ವರದಿಯನ್ನ ನೀಡೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ ಆದೇಶದಂತೆ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ಜೈಲು ಅಧಿಕಾರಿಗಳು ಹೇಳಿದ್ರು. ಇಲ್ಲ, ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡಿದ್ರು. ಈ ಸಂಬಂಧ ನ್ಯಾಯಾಧೀಶರೇ ಪರಿಶೀಲಿಸೋದಕ್ಕೆ ಮನವಿಯನ್ನ ಮಾಡಿದಂತಹ ದರ್ಶನ್ ಹಾಸಿಗೆ ದಿಂಬು ಸೇರಿ ಯಾವುದೇ ಸೌಲಭ್ಯಗಳು ಇಲ್ಲ ಅಂತ ಹೇಳಿ ದರ್ಶನ್ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಂಜುನಾಥ್, ನೋಡಿ, ಒಂದು ಕಡೆ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ, ಕನಿಷ್ಠ ಸೌಲಭ್ಯಗಳು ಅಂತ ಹೇಳಿ ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿತ್ತು. ಅದರಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಜೈಲಿಗೆ ಜಡ್ಜ್ ಭೇಟಿ ಕೊಡಬೇಕು ಅಂತ ಹೇಳಿ. ಇದೀಗ ಭೇಟಿ ಕೊಡೋದಕ್ಕೆ ಒಪ್ಪಿಗೆ ಸಿಕ್ಕಿದೆ, ಸೂಚನೆಗಳು ಕೂಡ ಸಿಕ್ಕಿದೆ. ಯಾವಾಗ ಭೇಟಿ ಕೊಡ್ಬೋದು ಜಡ್ಜ್ಗಳು ಅಂತ ಹೇಳಿ? ರಮ್ಯ, ಏನು ದರ್ಶನ್ ಒಂದು ಅರ್ಜಿ ಸಲ್ಲಿಸಿದ್ರು, ಅದು ಜೈಲಿನಲ್ಲಿ ಕೋರ್ಟ್ ಆದೇಶ ಇದ್ರೂ ಸಹ ಜೈಲಧಿಕಾರಿಗಳು ಯಾವುದೇ ರೀತಿಯಂತ ಕನಿಷ್ಠ ಸೌಲಭ್ಯಗಳನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಜೈಲು ಅಧಿಕಾರಿಗಳ ಮೇಲೆ ಮಾಡಿ ಇದು ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತ ವಿಚಾರ ಅನ್ನೋ ಒಂದು ಮನವಿಯನ್ನ ಸಹ ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 2-3 ಬಾರಿ ವಿಚಾರಣೆ ನಡೀತು. ಜೊತೆಗೆ ಅದರ ಒಂದಿಗೆ ಮತ್ತೊಂದು ಅರ್ಜಿಯನ್ನ ದರ್ಶನ್ ಪರ ವಕೀಲರಾದಂತ ಸುನಿಲ್ ಕುಮಾರ್ ಅವರು ಸಲ್ಲಿಸಿದ್ರು. ಅದು ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿಲ್ಲ, ಹಾಗಾಗಿ ಖುದ್ದು ಜಡ್ಜೆ ಒಮ್ಮೆ ಭೇಟಿ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ CRPC 310 ಅಡಿಯಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಕಳೆದ 2 ಬಾರಿ ವಿಚಾರಣೆ ನಡೆಯಿತು. ಆ ಸಂದರ್ಭದಲ್ಲೂ SPP ಪ್ರಸನ್ನ ಕುಮಾರ್ ಅವರು ವಿನಾಕಾರಣ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜೈಲಿನಲ್ಲಿ ಜೈಲು ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ದರ್ಶನ್ಗೆ ಇತರೆ ವಿಚಾರಣಾ ದಿನ ಕೈದಿಗಳಿಗೆ ಏನೆಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದ್ದೇವೋ ಅದೇ ರೀತಿ ದರ್ಶನ್ಗೆ ಕೊಡ್ತಾ ಇದ್ದೀವಿ. ಆತನಿಗೆ ಏನು ವಾಕ್ ಮಾಡೋದಕ್ಕೆ ಜಾಗದಲ್ಲಿ ಬಿಸಿಲು ಬರ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಜೊತೆಗೆ ಮಲಗೋದಕ್ಕೆ ಪಲ್ಲಂಗ ಬೇಕು ಅಂತಂದ್ರೆ ನಾವು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿವಾದವನ್ನ ಸಹ ಮಂಡಿಸಿದ್ರು. ಇಲ್ಲಿ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಇವತ್ತು ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಇರೋ ಜೈಲಿಗೆ ಖುದ್ದು ನ್ಯಾಯಾಧೀಶರೇ ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಭೇಟಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ. ಬೇರೆಯವರಿಗೆಲ್ರಿಗೂ ಕೂಡ ಇಲ್ಲಿ ಐಷಾರಾಮಿ ಜೀವನನ ನಡೆಸೋದಕ್ಕೆ
ಅವಕಾಶವನ್ನ ನೀಡಲಾಗ್ತಾ ಇದೆ. ಕೇಕ್ ಕಟ್ ಮಾಡ್ತಾರೆ, ಟಿವಿ ಸ್ಪೆಷಲಿಟೀಸ್ ಇದೆ, ಮತ್ತೆ ಬೇಕಾದಂತಹ ಸೌಲಭ್ಯಗಳನ್ನ ಬೇರೆಯವರಿಗೆ ಒದಗಿಸ್ತಾ ಇದ್ದಾರೆ. ವಿಚಾರಣಾಧೀನ ಖೈದಿಗಳಿಗೆ ಅವರಿಗೆ ನೀಡ್ತಾ ಇರುವಂತಹ ಸೌಲಭ್ಯಗಳನ್ನ ನನಗೆ ನೀಡಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಹಾಸಿಗೆ ದಿಂಬು ಸೇರಿ ಈ ಒಂದು ಚಾಪೆಯನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಬಟ್ ಆದರೆ ಅದಕ್ಕೆ ಪ್ರತಿ ಬಾರಿಯೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಕೋರ್ಟಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿಯೇ ಇದು ಒಂದ್ ಕಡೆ ಬೇಸರವನ್ನ ತರಿಸಿದೆ ದರ್ಶನ್ ಅವರಿಗೆ. ಎಲ್ಲದಕ್ಕೂ ಕೂಡ ಕೋರ್ಟ್ ಮೊರೆ ಹೋಗಬೇಕು ಅನ್ನೋದು ಒಂದ್ ಕಡೆ ಬೇಸರ ವಿಚಾರವಾದ್ರೆ, ಬೇರೆಯವರಿಗೆ ಸಿಗ್ತಾ ಇರುವಂತಹ ಸೌಕರ್ಯಗಳು ನನಗೆ ಸಿಗ್ತಾ ಇಲ್ಲ, ಬೇಡ ನನಗೆ ಅಟ್ಲೀಸ್ಟ್ ಹಾಸಿಗೆ ದಿಂಬನ್ನಾದರೂ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ರು. ಪ್ರಯೋಜನವಾಗ್ತಾ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನಾನು ಹೇಳ್ತಾ ಇರೋದು ಸುಳ್ಳು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಖುದ್ದು ನೀವೇ ಬಂದು ಭೇಟಿ ಮಾಡಿ ಅಂತ ಕೂಡ ಹೇಳಿ ಮನವಿಯನ್ನ ಮಾಡ್ಕೊಳ್ಳಲಾಗಿತ್ತು. ಅದರಂತೆ ಮನವಿಯ ಮೇರೆಗೆ ಇದೀಗ ನ್ಯಾಯಾಧೀಶರೇ ಹೋಗ್ತಾ ಇದ್ದಾರೆ. ಅರ್ಜಿಯನ್ನ ಅಂಗೀಕರಿಸಿ ನ್ಯಾಯಾಧೀಶ ಪರಿಶೀಲನೆಗೆ ಆದೇಶವನ್ನ ಕೂಡ ನೀಡಲಾಗಿದೆ. ಆದರೆ ಇಂಥ ದಿನ ಅಂತ ಹೇಳಿ ಡೇಟ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇಲ್ಲ. ಬಟ್ ಆದರೆ ದರ್ಶನ್ ಅವರ ಮನವಿಗೆ ಇದೀಗ ಒಂದು ಕಡೆ ಜಡ್ಜ್ರಿಂದಲೇ ಜೈಲಿಗೆ ಭೇಟಿಯನ್ನ ಕೊಡೋದಕ್ಕೆ ಒಪ್ಪಿಗೆ ಸಿಕ್ಕಿದೆ, ಸೂಚನೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅದರಂತೆಯೇ ಒಂದು ಕಡೆ ದರ್ಶನ್ರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟಗಳು ಎದುರಾಗ್ತಾ ಇದೆ. ನಟ ದರ್ಶನ್ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ಪುರಸ್ಕರಿಸಿದೆ 57ನೇ CCH ಕೋರ್ಟ್.